ತುಂಬಾ ವರ್ಷಗಳ ಹಿಂದೆ ಋಷಿಗಳು ಮುನಿಗಳು ಒಂದೇ ಪದವನ್ನ ಪದೇ ಪದೇ ಮಂತ್ರದ ರೀತಿ ಜಪಿಸ್ತಾ ಇರೋರು. ಹಾಗೆ ಜಪಿಸೋ ಮಂತ್ರವೇ ಒಂದು ಪವರ್ ಆಗಿ ಕ್ರಿಯೇಟ್ ಆಗ್ತಿತ್ತು. ಅವರಲ್ಲಿ ಒಂದು ಎನರ್ಜಿ ಕಾಣಿಸ್ತಿತ್ತು. ಅದನ್ನೇ ನಾವು ಇವಾಗ ಅಫರ್ಮೇಷನ್ಸ್ ಅಂತ ಅಂತಿದ್ದೀವಿ. ಪದ ಯಾವುದಾದ್ರೂ ಸರಿ, ಪದೇ ಪದೇ ಜಪಿಸಿದರೆ ಬಲವಾದ ಬದಲಾವಣೆ ನಮ್ಮ ಬ್ರೈನ್ ಅಲ್ಲಿ ಬಂದೇ ಬರುತ್ತೆ. ನಾವು ಕೂಡ ಅವರ ರೀತಿ ಎನರ್ಜಿನ ನಮ್ಮ ಸುತ್ತ ಇರಿಸಿಕೊಳ್ಬೇಕು ಅಂದ್ರೆ ನಾವು ಕೂಡ ಪ್ರತಿದಿನ ಒಂದು ಪದವನ್ನ ಹೇಳೋದಾಗ್ಲಿ ಅಥವಾ ಕೇಳೋದಾಗ್ಲಿ ಮಾಡಿದ್ರೆ ಅದೇ ನಮ್ಮ ಜೀವನವಾಗಿ ಬದಲಾಗುತ್ತೆ. ಅಫರ್ಮೇಷನ್ಸ್ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಸೇರಿ ನಾವು ಅಂದುಕೊಂಡ ಫಲಿತವನ್ನ ತೋರಿಸಿ ನಮ್ಮ ಗಮ್ಯವನ್ನ ಸೇರಿಸ್ತವೆ. ನಿಮ್ಮಲ್ಲಿ ನಿರಾಶೆ, ದುಃಖ, ಗೊತ್ತಿಲ್ಲದೆ ನೋವು ಇದ್ರೂ ಸರಿ, ಒಂದು ಒಳ್ಳೆಯ ಪದವನ್ನ ನಾವು ಪದೇ ಪದೇ ಹೇಳ್ಕೊಂಡ್ರೆ ಸಾಕು, ಆ ನೋವು ಇರುವ ಸ್ಥಾನದಲ್ಲಿ ಸಂತೋಷವನ್ನ ಸೃಷ್ಟಿಸಬಹುದು. ಯಾವುದೋ ಒಂದು ಆಲೋಚನೆ ನಮ್ಮ ಮೂಡ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ ಸಂತೋಷವಾದ್ರೂ ನೋವಾದ್ರೂ ಸರಿ, ನಮ್ಮ ಕೈಯಲ್ಲೇ ಇದ್ದ ಹಾಗೆ ಅಲ್ವಾ? ನೀವು ಯಾವಾಗ್ಲೂ ಗಮನಿಸಬೇಕಾಗಿರೋದು ಏನಂದ್ರೆ, ನಮ್ಮ ಮನಸ್ಸಿಗೆ ಯಾವ ರೀತಿಯ ನೆಗೆಟಿವ್ ಇನ್ಫಾರ್ಮೇಶನ್ನ ಕೂಡ ಕೊಡಬಾರ್ದು. ಅವು ಹೇಗೆ ಬರ್ತಾವೆ ಅಂದ್ರೆ, ನ್ಯೂಸ್ ಪೇಪರ್ ಇಂದ, ಟಿವಿ ಸೀರಿಯಲ್ಸ್ ಇಂದ, ನೆಗೆಟಿವ್ ಮೂವೀಸ್ ಇಂದ, ನೆಗೆಟಿವ್ ಇನ್ಫಾರ್ಮೇಶನ್ ಇಂದ ಬರುತ್ತೆ. ಅವುಗಳಿಂದ ನೀವು ದೂರ ಇರಬೇಕು. ರಾತ್ರಿ ಮಲ್ಕೊಳ್ಳುವಾಗಲೂ ಕೂಡ ಒಳ್ಳೆಯ ಇನ್ಫಾರ್ಮೇಶನ್ನ ಕೊಡ್ತಾ ಮಲ್ಕೊಳ್ಬೇಕು. ಅದು ನಾಳೆಯ ದಿನ ಒಳ್ಳೆಯ ರೀತಿ ಇರೋ ಹಾಗೆ ಮಾಡುತ್ತೆ. ಕೆಸರು ಇಲ್ಲದ ಮನಸ್ಸನ್ನು ತಯಾರು ಮಾಡ್ಕೊಳ್ಬೇಕು. ನಿಮ್ಮ ಇನ್ಫಾರ್ಮೇಶನ್ ಮೈಂಡ್ಗೆ ಸೇರ್ಬೇಕು ಅಂದ್ರೆ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ನಿಮ್ಮ ಮನಸ್ಸನ್ನ ಕ್ಲೀನ್ ಮಾಡುತ್ತೆ. ನಿಮ್ಮ ಮೇಲೆ ನೀವು ಕೇರ್ ತಗೊಂಡ್ರೆ ಮುಂಬರುವ ಪರಿಸ್ಥಿತಿಗಳನ್ನ ಒಳ್ಳೆಯ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ನಾವೆಲ್ಲರೂ ಸಂತೋಷವಾಗಿ ಇರಬೇಕು ಅಂತ ಅನ್ಕೊಳ್ತೇವೆ. ಆದರೆ ಸಂತೋಷವಾಗಿ ಇರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಂತೋಷ ಅನ್ನೋದು ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಮಗೆ ಅದು ಸಿದ್ಧಿಸುತ್ತೆ. ಸಂಪಾದನೆಯಿಂದ ಸಂತೋಷ ಬರಲ್ಲ, ಸಾಧನೆ ಮಾಡಿದ್ರೆ ಸಂತೋಷ ಬರುತ್ತೆ. ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇದ್ರೆ ಬರುತ್ತೆ. ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳಬೇಕು ಅಂದ್ರೆ ಅದಕ್ಕೆ ಬೇಕಾದ ಆಹಾರ ಹಾಕಿ. ಆಹಾರ ಅಂದ್ರೆ ಒಳ್ಳೆಯ ಮಾತುಗಳು. ಆರೋಗ್ಯಕರವಾದ ಮನಸ್ಸು ಆರೋಗ್ಯಕರವಾದ ಮಾತುಗಳಿಂದ ಬರುತ್ತೆ. ನಾನು ಪ್ರತಿದಿನ ಸಂತೋಷವಾಗಿ ಇದ್ದೇನೆ ಅನ್ನೋ ಮಾತು ನಿಮ್ಮ ಮನಸ್ಸನ್ನ ಉಲ್ಲಾಸವಾಗಿ ಇರಿಸೋಕೆ ಸಹಾಯವಾಗುತ್ತೆ. ಅದು ಹೇಗೆ ಅಂದ್ರೆ, ಆ ಮಾತು ಹೇಳ್ತಿರುವಾಗ ಅದೇ ರೀತಿಯಾದ ಫೀಲಿಂಗ್ಸ್ ಬರಬೇಕು. ಆ ಭಾವೋದ್ವೇಗಕ್ಕೆ ನೀವು ಒಳಗಾಗಬೇಕು. ನಿಮ್ಮ ಮನಸ್ಸು ಮಾತಿಗೆ ತಕ್ಕ ಭಾವನೆಗಳಿಗೆ ಸ್ಪಂದಿಸುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಾವು ನಮ್ಮ ಆಲೋಚನೆಗಳನ್ನ ಬದಲಾಯಿಸಿಕೊಳ್ಬೇಕು. ಮಾತನಾಡುವ ರೀತಿಯನ್ನ ಬದಲಾಯಿಸಿಕೊಳ್ಬೇಕು. ನಮ್ಮ ವೈಖರಿ, ಆಟಿಟ್ಯೂಡ್ನ ಬದಲಾಯಿಸಿಕೊಳ್ಬೇಕು. ಅವಾಗ್ಲೇ ಬಾಹ್ಯವಾಗಿ ಬದಲಾವಣೆಗಳು ಸಂಭವಿಸುತ್ತವೆ. ತುಂಬಾ ಜನ ಅವರಿಗೆ ಅವರೇ ಕೆಲವು ಪರಿಮಿತಿಗಳನ್ನು ಹಾಕೊಳ್ತಾರೆ. ಅವು ಹೇಗಿರ್ತವೆ ಅಂದ್ರೆ, ನಾನು ತುಂಬಾ ದಪ್ಪ ಇದ್ದೀನಿ, ತುಂಬಾ ಸಣ್ಣಗೆ ಇದ್ದೀನಿ, ತುಂಬಾ ಕುಳ್ಳಕ್ಕೆ ಇದ್ದೀನಿ, ನಾನು ತುಂಬಾ ಬಲಹೀನನು, ನಾನು ತುಂಬಾ ಬಡವ. ಈ ರೀತಿಯ ಕ್ವಾಲಿಟೀಸ್ ನಿಮ್ಮಲ್ಲಿ ಇದ್ರೆ ಇವಾಗ್ಲೇ ಆ ಮಿತಿಗಳನ್ನ ಕಿತ್ತು ಬಿಸಾಕಿ. ಆ ರೀತಿಯ ಮಿತಿಗಳು ಹೋಗ್ಬೇಕು ಅಂದ್ರೆ ಇದಕ್ಕೆ ಆಪೋಸಿಟ್ ಆಗಿ ಅಂದುಕೊಳ್ಳೋಕೆ ಶುರು ಮಾಡಿ. ನಾನು ಶಕ್ತಿವಂತನು, ನಾನು ಧೈರ್ಯವಂತನು, ನಾನು ಐಶ್ವರ್ಯವಂತನು, ನಾನು ಅನಂತ ಶಕ್ತಿಯನ್ನ ಹೊಂದಿರೋನು. ಇವನ್ನು ನಿಮಗೆ ನೀವೇ ಹೇಳಿದ್ರೆ ಸಿಲ್ಲಿಯಾಗಿ ಇರ್ಬೋದು. ಆದ್ರೆ ನಿಮ್ಮ ಮನಸ್ಸು ಇದಕ್ಕೆ ಅಭ್ಯಾಸವಾದ ನಂತರ ಅದರ ಶಕ್ತಿ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ನೀವು ಯಾವ ಕೆಲಸವನ್ನಾದ್ರೂ ಆಲಸ್ಯವಾಗಿ ಮಾಡೋಕೆ ಕೆಲವು ರೀಸನ್ಸ್ ಹೇಳ್ತೀರಾ. ನಾನು ಆ ಕೆಲಸವನ್ನ ಆಮೇಲೆ ಮಾಡ್ತೀನಿ, ನನಗೆ ಇವಾಗ ಟೈಮ್ ಇಲ್ಲ, ಇದು ಸರಿಯಾದ ಟೈಮ್ ಅಲ್ಲ, ನಾನು ಆ ಕೆಲಸದ ಬಗ್ಗೆ ಆಮೇಲೆ ಆಲೋಚನೆ ಮಾಡ್ತೀನಿ, ಇವಾಗಲೇ ತುಂಬಾ ಲೇಟ್ ಆಗಿದೆ. ಇದೇ ಪ್ರೊಕ್ರಾಸ್ಟಿನೇಷನ್ಗೆ ರೀಸನ್ಸ್. ನೀವು ಕೆಲಸವನ್ನ ಮುಂದೂಡ್ತಿದ್ದೀರಾ ಅಂದ್ರೆ ನಿಮ್ಮ ಸಕ್ಸಸ್ನ ನೀವೇ ಮುಂದೂಡ್ತಿದ್ದೀರಾ ಅಂತ ನೆನ್ಪಿಟ್ಕೊಳ್ಳಿ. ನಿಮ್ಮಲ್ಲಿರುವ ಕೆಲವು ಭಯಗಳು, ನಾನು ಫೇಲ್ ಆಗ್ಬಿಡ್ತೀನಿ, ಅವರು ನನ್ನ ರಿಜೆಕ್ಟ್ ಮಾಡ್ತಾರೆ, ಪಕ್ಕದ ಮನೆಯವರು ಏನ್ ಅನ್ಕೊಳ್ತಾರೇನೋ, ನಾನು ಬದಲಾಗಬೇಕು, ಹಣ ಜಾಸ್ತಿ ಖರ್ಚಾಗ್ತಿದೆ, ನಾನು ಪರ್ಫೆಕ್ಟ್ ಆಗಿ ಇಲ್ಲ, ನನಗೆ ಚೆನ್ನಾಗಿ ಕೆಲಸ ಮಾಡೋಕೆ ಬರಲ್ಲ. ಇವೆಲ್ಲ ನಿಮಗೆ ನೀವೇ ಎಷ್ಟೋ ವರ್ಷಗಳಿಂದ ವಿಧಿಸಿಕೊಳ್ತಿರುವ ಭಯಗಳು ಹಾಗೂ ಮಿತಿಗಳು. ಇದನ್ನೆಲ್ಲ ಬಿಟ್ಟು ನೀವು ಪಾಸಿಟಿವ್ ಆಗಿ ಬದಲಾಗಬೇಕು ಅಂದ್ರೆ ಅಟ್ಲೀಸ್ಟ್ ಇವಾಗ್ಲಿಂದನಾದ್ರೂ ಸ್ಟಾರ್ಟ್ ಮಾಡಿ. ಯಾವುದೇ ಕೆಲಸವನ್ನ ಮುಂದಿಡಬೇಡಿ, ನಾಳೆ ಮಾಡ್ತೀನಿ, ರಾತ್ರಿ ಮಾಡ್ತೀನಿ ಅಂತ. ನಿಮ್ಮಲ್ಲಿ ಇರುವ ಒಳ್ಳೆಯ ಕ್ವಾಲಿಟೀಸ್ನ ಹುಡುಕಿ, ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ನಿಮ್ಮನ್ನ ನೀವು ಗ್ರೇಟ್ ಅಂತ ಅಪ್ರಿಸಿಯೇಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೀತಿಸಬೇಕು. ನಿಮ್ಮಲ್ಲಿರುವ ಕ್ವಾಲಿಟೀಸ್ಗೆ ಕೃತಜ್ಞತೆಗಳನ್ನ ತಿಳಿಸಿ. ಇನ್ನು ನಿಮ್ಮ ಫೀಲಿಂಗ್ಸ್ ಹೊರಗೆ ತರಬೇಕು ಅಂದ್ರೆ ಮಿರರ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿ. ಕನ್ನಡಿ ಹತ್ರ ಹೋಗಿ ನಿಮ್ಮನ್ನ ನೀವು ಹೊಗಳೋಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಅನಂತವಾದ ಶಕ್ತಿ ಇದೆ ಅಂತ, ನೀವು ಏನ್ ಬೇಕಾದರೂ ಸಾಧಿಸ್ತೀರಾ ಅಂತ, ನಿಮಗೆ ಬೇಕಾದ ಶಕ್ತಿ ನಿಮ್ಮಲ್ಲೇ ಇದೆ ಅಂತ ಕನ್ನಡಿ ಮುಂದೆ ನಿಂತು ಹೇಳ್ಕೊಳ್ಳಿ. ಈ ಅಭ್ಯಾಸ ನಿಮ್ಮಲ್ಲಿರುವ ಶಕ್ತಿಯನ್ನ ಹೊರಗೆ ತರುತ್ತೆ. ಆದ್ರೆ ನಿಮ್ಮಲ್ಲಿ ಬದಲಾವಣೆ ಬರೋದಕ್ಕೆ ಎಲ್ಲಾ ವಿಧಾನವಾಗಿ ನೀವು ಅಭಿವೃದ್ಧಿ ಹೊಂದೋಕೆ ಕೆಲವು ಮುಖ್ಯವಾದ ಅಫರ್ಮೇಷನ್ಸ್ನ ಇವಾಗ ಹೇಳ್ತೀನಿ. ಇವು ಪ್ರತಿದಿನ ನಿಮ್ಮ ಬಾಯಿಯಿಂದ ಇವನ್ನ ಹೇಳ್ಕೊಳ್ಳಿ. ಅಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಪ್ರಾಕ್ಟೀಸ್ ಮಾಡಿದ್ರೆ
ನೀವು ಅಂದುಕೊಂಡ ಫಲಿತಗಳನ್ನ ನೀವು ಸಾಧಿಸ್ತೀರಾ. ಸದ್ಯಕ್ಕೆ ಎಲ್ಲರೂ ಕಣ್ಣನ್ನ ಮುಚ್ಚಿ ಮೆಡಿಟೇಷನ್ ಮಾಡ್ತಾ ವಿಜುವಲೈಸೇಷನ್ ಮಾಡ್ತಾ ಈ ಅಫರ್ಮೇಷನ್ಸ್ ನ ಕೇಳಿ. ನಾನು ಅನಂತ, ನಾನು ಅಮರ, ಅಮರತ್ವ ನನ್ನ ಸಹಜತ್ವ, ನಾನೇ ಶಕ್ತಿ, ಐ ಆಮ್ ಎನರ್ಜಿ, ಐ ಆಮ್ ಪವರ್. ನಾನು ಸದಾ ಸಿರಿ ಸಂಪತ್ತಿನಿಂದ ತುಂಬಿದ್ದೀನಿ. ನಾನು ಯಾವಾಗಲೂ ಅದ್ಭುತವಾದ ಆರೋಗ್ಯವನ್ನು ಹೊಂದಿದ್ದೀನಿ. ನಾನು ನನ್ನ ಗುರಿಯನ್ನು ತಲುಪೋಕೆ ಬೇಕಾದ ಸಾಮರ್ಥ್ಯವನ್ನು ಹೊಂದಿದ್ದೀನಿ. ನಾನು ನನ್ನ ಸ್ವಂತ ನಿರ್ಣಯಗಳನ್ನು ತಗೊಳ್ತೀನಿ. ನಾನು ಪ್ರಶಾಂತವಾಗಿ ಇದ್ದೇನೆ. ನಾನು ಪ್ರೇಮಕ್ಕೆ ಅರ್ಹನು. ನನ್ನನ್ನು ನಾನು ತುಂಬ ಗಾಢವಾಗಿ ಪ್ರೀತಿಸ್ತಾ ಇದ್ದೀನಿ. ನಾನು ಸಕ್ಸಸ್ ಆಗೋಕೆ ನನ್ನ ಹತ್ತಿರ ಸಾಮರ್ಥ್ಯ ಅಪರಿಮಿತವಾಗಿ ಇದೆ. ನನಗೆ ದುಃಖ ಕೊಟ್ಟವರನ್ನು ನಾನು ಕ್ಷಮಿಸ್ತಿದ್ದೀನಿ. ಬದಲಾವಣೆಯನ್ನು ಸೃಷ್ಟಿಸುವ ಶಕ್ತಿ ನನಗೆ ಇದೆ. ನಾನು ನನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸ್ತಿದ್ದೀನಿ. ನಾನು ಬುದ್ಧಿವಂತನು. ನಾನು ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಮಾತ್ರ ನೋಡ್ತಿದ್ದೀನಿ. ನಾನು ತುಂಬ ಹಣವನ್ನು ಸಂಪಾದಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ. ನನ್ನ ಜೀವನವನ್ನು ನಾನು ಪ್ರೀತಿಯಿಂದ ಸಂತೋಷವಾಗಿ ನಡೆಸ್ತಾ ಇದ್ದೀನಿ. ನನ್ನ ಜೀವನ ಪ್ರತಿ ಕ್ಷಣ ಹೊಸದಾಗಿ ಆನಂದವಾಗಿ ಇದೆ. ನಾನು ತುಂಬ ಬಲವಂತನು. ನನ್ನ ಮನಸ್ಸನ್ನು ಯಾರೂ ಕೆಡಿಸೋಕೆ ಆಗಲ್ಲ. ನಾನು ಅನಂತವಾದ ಶಕ್ತಿಯನ್ನು ಹೊಂದಿದ್ದೀನಿ. ನಾನು ಅನಂತ, ನಾನು ಅಮರ, ಅಮರತ್ವ ನನ್ನ ಸಹಜತ್ವ, ನಾನೇ ಶಕ್ತಿ, ಐ ಆಮ್ ಎನರ್ಜಿ, ಐ ಆಮ್ ಪವರ್. ನಾನು ಸದಾ ಸಿರಿ ಸಂಪತ್ತಿನಿಂದ ತುಂಬಿದ್ದೀನಿ. ನಾನು ಯಾವಾಗಲೂ ಅದ್ಭುತವಾದ ಆರೋಗ್ಯವನ್ನು ಹೊಂದಿದ್ದೀನಿ. ನಾನು ನನ್ನ ಗುರಿಯನ್ನು ತಲುಪೋಕೆ ಬೇಕಾದ ಸಾಮರ್ಥ್ಯವನ್ನು ಹೊಂದಿದ್ದೀನಿ. ನಾನು ನನ್ನ ಸ್ವಂತ ನಿರ್ಣಯಗಳನ್ನು ತಗೊಳ್ತೀನಿ. ನಾನು ಪ್ರಶಾಂತವಾಗಿ ಇದ್ದೇನೆ. ನಾನು ಪ್ರೇಮಕ್ಕೆ ಅರ್ಹನು. ನನ್ನನ್ನು ನಾನು ತುಂಬ ಗಾಢವಾಗಿ ಪ್ರೀತಿಸ್ತಾ ಇದ್ದೀನಿ. ನಾನು ಸಕ್ಸಸ್ ಆಗೋಕೆ ನನ್ನ ಹತ್ತಿರ ಸಾಮರ್ಥ್ಯ ಅಪರಿಮಿತವಾಗಿ ಇದೆ. ನನಗೆ ದುಃಖ ಕೊಟ್ಟವರನ್ನು ನಾನು ಕ್ಷಮಿಸ್ತಿದ್ದೀನಿ. ಬದಲಾವಣೆಯನ್ನು ಸೃಷ್ಟಿಸುವ ಶಕ್ತಿ ನನಗೆ ಇದೆ. ನಾನು ನನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸ್ತಿದ್ದೀನಿ. ನಾನು ಬುದ್ಧಿವಂತನು. ನಾನು ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ಮಾತ್ರ ನೋಡ್ತಿದ್ದೀನಿ. ನಾನು ತುಂಬ ಹಣವನ್ನು ಸಂಪಾದಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ. ನನ್ನ ಜೀವನವನ್ನು ನಾನು ಪ್ರೀತಿಯಿಂದ ಸಂತೋಷವಾಗಿ ನಡೆಸ್ತಾ ಇದ್ದೀನಿ. ನನ್ನ ಜೀವನ ಪ್ರತಿ ಕ್ಷಣ ಹೊಸದಾಗಿ ಆನಂದವಾಗಿ ಇದೆ. ನಾನು ತುಂಬ ಬಲವಂತನು. ನನ್ನ ಮನಸ್ಸನ್ನು ಯಾರೂ ಕೆಡಿಸೋಕೆ ಆಗಲ್ಲ. ನಾನು ಅನಂತವಾದ ಶಕ್ತಿಯನ್ನು ಹೊಂದಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಈ ಪಾಸಿಟಿವ್ ಅಫರ್ಮೇಷನ್ಸೇ ನಿಮ್ಮ ಜೀವನವನ್ನು ಸರಿಯಾದ ಕ್ರಮದಲ್ಲಿ ಇಡ್ತವೆ. ಇವನ್ನ ನೀವು ನಂಬೋವರೆಗೂ ಜಪಿಸ್ತಾ ಇರಿ. ಒಳ್ಳೆಯ ಭಾವನೆಯಿಂದ ಹೇಳೋಕೆ ಶುರು ಮಾಡಿ. ನಿಮ್ಮನ್ನು ಮೀರಿಸೋ ಶಕ್ತಿ ಯಾವುದೂ ಇಲ್ಲ ಅಂತ ಆನಂದವಾಗಿ ಫೀಲ್ ಆಗಿ, ಒಳ್ಳೆಯದನ್ನೇ ಫೀಲ್ ಆಗಿ, ಒಳ್ಳೆಯ ಜೀವನವನ್ನು ಆಕರ್ಷಿಸಿ. ಈ ವಿಡಿಯೋನ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.